ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ಯಾವುದೇ ತಡ ಮಾಡದೆ ನೇರವಾಗಿ ವಿಷಯದೊಳಗೆ ಹೋಗೋಣ. ಮಹಾಭಾರತ ಅಂದರೆ ನಮಗೆಲ್ಲ ಮೊದಲು ನೆನಪಾಗೋದು ಒಂದು ಭಾರಿ ಐತಿಹಾಸಿಕ ಯುದ್ಧ, ಸಿಂಹಾಸನಕ್ಕಾಗಿ ನಡೆದ ಕದನ ಅಲ್ವಾ? ಆದರೆ ಈ ಮೂಲ ಕಥೆಯ ಆಳಕ್ಕೆ ಹೋದಾಗ ನಮ್ಗೆ ಅರ್ಥ ಆಗೋದೇ ಬೇರೆ. ಇದು ಕೇವಲ ಒಂದು ಯುದ್ಧದ ಕಥೆ ಖಂಡಿತ ಅಲ್ಲ, ಬದಲಾಗಿ ಮನುಷ್ಯನ ಸ್ವಭಾವ, ವಿಧಿ ಮತ್ತು ನಾವು ಮಾಡೋ ಆಯ್ಕೆಗಳು ನಮ್ಮನ್ನ ಎಲ್ಲಿಗೆ ತಂದು ನಿಲ್ಲಿಸ್ತೆ ಅನ್ನೋದ್ರ ಬಗ್ಗೆ ನಡೆಸಿರೋ ಒಂದು ಅದ್ಭುತವಾದ ಹುಡುಕಾಟ. ಒಂದು ಕ್ಷಣ ಯೋಚಿಸಿ, ಇತಿಹಾಸದ ಈ ಅತಿದೊಡ್ಡ ಯುದ್ಧ ನಿಜವಾಗ್ಲೂ ಕೇವಲ ಆಯುಧಗಳಿಂದ ನಡೀತಾ? ಖಂಡಿತ ಇಲ್ಲ. ಇದು ನಡೆದಿದ್ದು ಮನುಷ್ಯನ ಮನಸ್ಸಿನ ಚಕ್ರವ್ಯೂಹದಲ್ಲಿ. ಇದು ನಮ್ಮನ್ನ ಬರೀ ರಕ್ತಪಾತದ ಆಚೆಗೆ ಕಥೆಯ ಭಾವನಾತ್ಮಕ ಆಳದತ್ತ ನೋಡುವಂತೆ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ಕತ್ತಿಯ ಏಟುಗಳಿಗಿಂತ ಹೆಚ್ಚಾಗಿ ಬುದ್ಧಿ ಮತ್ತು ಚಾಣಾಕ್ಷತೆಯೇ ಸೋಲು ಗೆಲುವನ್ನು ನಿರ್ಧರಿಸಿದ್ದು. ಭಾಗ 1: ವಿಧಿಯನ್ನು ರೂಪಿಸಿದ ಪ್ರತಿಜ್ಞೆಗಳು. ನೋಡಿ, ಕಥೆ ಶುರುವಾಗೋದು ಹಸ್ತಿನಾಪುರದ ಶಂತನು ಮಹಾರಾಜನಿಂದ. ಸತ್ಯವತಿಯ ಮೇಲಿನ ಅವನ ಒಲವು ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ಸತ್ಯವತಿಯ ತಂದೆ ಇಟ್ಟ ಷರತ್ತಿಗಾಗಿ ಶಂತನುವಿನ ಮಗ ದೇವವ್ರತ ತಾನು ಎಂದಿಗೂ ಮದುವೆ ಆಗೋದಿಲ್ಲ ಮತ್ತು ಸಿಂಹಾಸನ ಏರೋದಿಲ್ಲ ಅಂತ ಒಂದು ಭೀಕರವಾದ ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ. ಈ ಒಂದೇ ಒಂದು ಪ್ರತಿಜ್ಞೆ ಇಡೀ ಕುರುವಂಶದ ಭವಿಷ್ಯವನ್ನೇ ಬುಡಮೇಲು ಮಾಡ್ತು. ಮುಂದೆ ಸತ್ಯವತಿಯ ಮಕ್ಕಳು ತೀರಿಕೊಂಡಾಗ ವಂಶ ಉಳಿಸಲು ಮಹರ್ಷಿ ವ್ಯಾಸರ ನಿಯೋಗ ಪದ್ಧತಿಯ ಮೂಲಕ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಹುಟ್ಟುತ್ತಾರೆ. ಈ ಸಂಕೀರ್ಣವಾದ ಜನನಗಳೇ ಮುಂದಿನ ಅಧಿಕಾರದ ಸಂಘರ್ಷಕ್ಕೆ ಅಡಿಪಾಯ ಹಾಕಿದ್ದು. ಇನ್ನು ಭಾಗ 2: ಅಸೂಯೆ ಮತ್ತು ವಂಚನೆಯ ರಾಜಕೀಯ. ಇಲ್ಲಿಂದ ಕಥೆ ಇನ್ನಷ್ಟು ರೋಚಕವಾಗುತ್ತೆ. ಪಾಂಡವರು ಮತ್ತು ಕೌರವರ ನಡುವೆ ಎಷ್ಟೊಂದು ವ್ಯತ್ಯಾಸ ಇತ್ತಲ್ವಾ? ಒಂದೆಡೆ ಸತ್ಯ ಮತ್ತು ಕರ್ತವ್ಯದ ಮೂರ್ತಿಯಾದ ಯುಧಿಷ್ಠಿರ. ಪಾಂಡವರು ತಮ್ಮ ಸ್ವಂತ ಪರಿಶ್ರಮದಿಂದ ಬಂಜರು ಭೂಮಿಯನ್ನೇ ಇಂದ್ರಪ್ರಸ್ಥ ಅನ್ನೋ ಸುಂದರ ನಗರವನ್ನಾಗಿ ಪರಿವರ್ತಿಸ್ತಾರೆ. ಆದರೆ ಇನ್ನೊಂದೆಡೆ ದುರ್ಯೋಧನನ ಅಹಂಕಾರ. ಇಂದ್ರಪ್ರಸ್ಥದ ವೈಭವ ನೋಡಿ ಅವನ ಹೊಟ್ಟೆಯುರಿ ನೆತ್ತಿಗೇರಿತು. ಅವನ ಈ ದ್ವೇಷಕ್ಕೆ ವಂಚನೆಯಲ್ಲಿ ನಿಸ್ಸೀಮನ್ನಾಗಿದ್ದ ಶಕುನಿ ಮಾವನ ಕುತಂತ್ರಗಳು ಅಕ್ಷರಶಃ ಬೆಂಕಿಗೆ ತುಪ್ಪ ಸುರಿದ ಹಾಗಾಯಿತು. ಶಕುನಿ ಮತ್ತು ದುರ್ಯೋಧನನ ಲೆಕ್ಕಾಚಾರ ಹೇಗಿತ್ತು ಅಂದ್ರೆ, ಕತ್ತಿಯಿಂದ ಸಾಧಿಸೋಕ್ಕಾಗದನ್ನ ಕುತಂತ್ರದನ್ನ ಸಾಧಿಸೋಕೆ ಹೊರಟರು. ಮೊದಲು ಪಾಂಡವರನ್ನ ಜೀವಂತ ಸುಡಲು ಲಾಕ್ಷಾಗೃಹ ಅಥವಾ ಅರಗಿನ ಮನೆ ಕಟ್ಟಿದ್ರು. ಅಲ್ಲಿಂದ ಅವರು ಬದುಕುಳಿದಾಗ ಜಾಣತನದಿಂದ ಮೋಸದ ಪಗಡೆಯಾಟಕ್ಕೆ ಆಹ್ವಾನ ಕೊಟ್ಟರು. ಯುಧಿಷ್ಠಿರ ತನ್ನ ರಾಜ್ಯ, ಸಂಪತ್ತು, ಕೊನೆಗೆ ತನ್ನನ್ನೇ ಕಳ್ಕೊಂಡ. ಇದರ ನೇರ ಪರಿಣಾಮವೇ 13 ವರ್ಷಗಳ ಕಠಿಣ ವನವಾಸ ಮತ್ತು ಅಜ್ಞಾತವಾಸ. ಇದು ಬರೀ ಯುದ್ಧ ಅಲ್ಲ, ಒಂದು ರೀತಿ ನಿರಂತರವಾದ ಮಾನಸಿಕ ಹಿಂಸೆ. ಈಗ ನಾವು ಕಥೆಯ ಅತ್ಯಂತ ಭಾರವಾದ ಘಟ್ಟಕ್ಕೆ ಬಂದಿದ್ದೀವಿ. ಭಾಗ 3: ಅಂತಿಮ ನೈತಿಕ ಬಿಕ್ಕಟ್ಟು. ಪಗಡೆಯಾಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ದುಶ್ಯಾಸನ ದ್ರೌಪದಿಯನ್ನ ಕೂದಲಿನೆಳೆದು ತುಂಬಿದ ಸಭೆಗೆ ಎಳೆದು ತರ್ತಾನೆ. ಆ ತೀವ್ರ ಅಪಮಾನದ ನಡುವೆಯೂ ಅವಳ ನೈತಿಕ ಆಕ್ರೋಶದ ಆ ಒಂದು ಪ್ರಶ್ನೆ ಇದೆಯಲ್ಲ, ರಾಜನು ತನ್ನನ್ನು ತಾನೇ ಸೋತಾಗ ನನ್ನನ್ನು ಪಣಕಿಡುವ ಹಕ್ಕು ಅವನಿಗೆ ಇನ್ನೂ ಇತ್ತೇ? ಎಂತಹ ಅದ್ಭುತವಾದ ಪ್ರಶ್ನೆ ಇದು. ಅವಳಲ್ಲಿ ಕೇವಲ ಕಣ್ಣೀರು ಹಾಕಲಿಲ್ಲ, ಬದಲಾಗಿ ಇಡೀ ಸಭೆಯ ಧರ್ಮವನ್ನೇ ಕಟುವಾಗಿ ಪ್ರಶ್ನೆ ಮಾಡಿದ್ಲು. ದ್ರೌಪದಿಯ ಆ ಪ್ರಶ್ನೆಗೆ ಇಡೀ ಸಭೆನೇ ಸ್ತಬ್ಧವಾಗಿತ್ತು. ಭೀಷ್ಮ, ದ್ರೋಣರಂತಹ ಮಹಾನ್ ಜ್ಞಾನಿಗಳು ಕೂಡ ತಲೆ ತಗ್ಗಿಸಿ ಕುಳಿತಿದ್ರು. ಯಾಕೆ? ನಿಯಮಗಳಿಗೆ, ಕೊಟ್ಟ ವಚನಗಳಿಗೆ ನಾವು ತೋರುವ ಕುರುಡು ನಿಷ್ಠೆ ಎಂಥ ಘೋರ ನೈತಿಕ ವೈಫಲ್ಯಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದವರು ವಹಿಸಿದ ಮೌನವೇ ಮುಂದಿನ ಮಹಾವಿನಾಶಕ್ಕೆ ಮುನ್ನುಡಿ ಬರೆಯಿತು. ಸತ್ಯ ಮತ್ತು ನ್ಯಾಯಕ್ಕಿಂತ ಒಣ ನಿಯಮಗಳು ದೊಡ್ಡದಾದಾಗ ಸಮಾಜ ಖಂಡಿತ ಕುಸಿಯುತ್ತೆ. ಭಾಗ 4: ಕುರುಕ್ಷೇತ್ರ ಮತ್ತು ಗೀತೆ. ಯುದ್ಧ ಭೂಮಿಯಲ್ಲಿ ಅಸಲಿ ಕಥೆ ಶುರುವಾಗೋದು ಇಲ್ಲೇ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನಿಂತಾಗ ಎದುರುಗಡೆ ತನ್ನ ಸ್ವಂತ ತಾತ, ಗುರುಗಳು, ಬಂಧುಗಳನ್ನು ನೋಡಿ ಅರ್ಜುನನಿಗೆ ಅಕ್ಷರಶಃ ದಿಗ್ಭ್ರಮೆ ಆಗುತ್ತೆ. ಈ ರಕ್ತಪಾತದಿಂದ ಬರೋ ರಾಜ್ಯ ನನಗೆ ಬೇಡ ಅಂತ ಶಸ್ತ್ರ ಕೆಳಗಿಡ್ತಾನೆ. ಆಗ್ಲೇ ಶ್ರೀಕೃಷ್ಣ ಧರ್ಮ ಮತ್ತು ಕರ್ಮದ ನಿಜವಾದ ಅರ್ಥವನ್ನ ಬಿಚ್ಚಿಡೋದು. ಕಷ್ಟ ಅಂತ ಓಡಿ ಹೋಗೋದು ಧರ್ಮ ಅಲ್ಲ, ಅಧರ್ಮದ ವಿರುದ್ಧ ನಿಲ್ಲೋದೇ ನಿನ್ನ ನೈಜ ಕರ್ತವ್ಯ. ಅದು ಎಷ್ಟೇ ಕಷ್ಟಕರವಾಗಿದ್ರೂ ಸರಿ ಅಂತ ಕೃಷ್ಣ ಬೋಧನೆ ಮಾಡ್ತಾನೆ. ಕೃಷ್ಣನ ಆ ಮಾತುಗಳು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ಇಡೀ ಮಾನವ ಕುಲಕ್ಕೆ ದಾರಿದೀಪ. ಆತ್ಮಶಾಶ್ವತ, ದೇಹಗಳು ಮಾತ್ರ ಬದಲಾಗುತ್ತೆ. ನಿನ್ನ ಕರ್ತವ್ಯ ನೀನು ಮಾಡು, ಆದರೆ ಫಲದ ಅಪೇಕ್ಷೆ ಬಿಡು. ಅಧರ್ಮವನ್ನ ಎದುರಿಸಬೇಕಾದ್ರೆ ಮೊದಲು ನಾವು ನಮ್ಮ ವೈಯಕ್ತಿಕ ಭಯ ಮತ್ತು ಭಾವನಾತ್ಮಕ ಬಂಧನಗಳನ್ನ ಮೀರಿ ನಿಲ್ಲಲೇಬೇಕು ಅನ್ನೋದು ಭಗವದ್ಗೀತೆಯ ಅತಿ ದೊಡ್ಡ ಸಂದೇಶ. ಮುಂದೆ ಭಾಗ 5: ವಿಜಯದ ಭಾರೀ ಬೆಲೆ. ಯುದ್ಧವಂತೂ ಶುರುವಾಯಿತು. ಕುರುಕ್ಷೇತ್ರದಲ್ಲಿ ಯುದ್ಧದ ನೈತಿಕತೆ ಹೇಗೆ ಹಂತ ಹಂತವಾಗಿ ಕುಸಿತು ಅಂತ ಸ್ವಲ್ಪ ಗಮನಿಸಿ.
ಅಜೇಯರಾಗಿದ್ದ ಭೀಷ್ಮ ಪಿತಾಮಹರನ್ನ ಕೆಡವಲು ಶಿಖಂಡಿಯನ್ನ ಮುಂದಿಟ್ರು. ಗುರು ದ್ರೋಣರನ್ನ ಮಣಿಸಲು ಅಶ್ವತ್ಥಾಮಹತ ಅನ್ನೋ ಲೆಕ್ಕಾಚಾರದ ಅರ್ಧ ಸತ್ಯದ ಮೊರೆ ಹೋದ್ರು. ಇನ್ನು ದಾನಶೂರ ಕರ್ಣನ ರಥದ ಚಕ್ರ ಮಣ್ಣಲ್ಲಿ ಸಿಲುಕಿದ್ದಾಗ ಅವನ ಮೇಲೆ ದಾಳಿ ಮಾಡಲಾಯಿತು. ಅಪಾರವಾದ ಅಧರ್ಮವನ್ನು ಸೋಲಿಸೋಕೆ ಸತ್ಯದ ಪರವಿದ್ದವರು ಕೂಡ ಕೆಲವೊಮ್ಮೆ ಇಂತಹ ಕಠಿಣ ಮತ್ತು ಬೂದು ಬಣ್ಣದ ಆಯ್ಕೆಗಳನ್ನು ಮಾಡಲೇಬೇಕಾಗಿ ಬಂತು. ಅಂತಿಮವಾಗಿ ಯುದ್ಧ ಮುಗಿತು. ಆದರೆ ಅಲ್ಲೇನು ಸಂಭ್ರಮ ಇತ್ತಾ? ಖಂಡಿತ ಇಲ್ಲ. ಅದು ಕೇವಲ ಒಂದು ಟೊಳ್ಳಾದ ವಿಜಯವಾಗಿತ್ತು. ಅಶ್ವತ್ಥಾಮ ರಾತ್ರೋರಾತ್ರಿ ಪಾಂಡವರ ಶಿಬಿರಕ್ಕೆ ನುಗ್ಗಿ ಮಲಗಿದ್ದ ದ್ರೌಪದಿಯ 5 ಮಕ್ಕಳನ್ನ ನಿರ್ದಯವಾಗಿ ಕೊಂದು ಹಾಕ್ತಾನೆ. ಯುಧಿಷ್ಠಿರನಿಗೆ ಸಿಂಹಾಸನ ಸಿಕ್ತು ನಿಜ, ಆದರೆ ಆ ಗೆಲುವಿನ ಹಿಂದೆ ಅಗಾಧವಾದ ದುಃಖ, ನೋವು ಮತ್ತು ಅಪರಾಧ ಪ್ರಜ್ಞೆ ಮನೆ ಮಾಡಿತ್ತು. ಹಿಂಸೆ ಯಾವತ್ತೂ ನಿಜವಾದ ವಿಜೇತರನ್ನ ಸೃಷ್ಟಿಸೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಈಗ ಕಥೆಯ ಕೊನೆಯ ಘಟ್ಟ, ಭಾಗ 6, ಶಾಶ್ವತವಾದ ಆಂತರಿಕ ಯುದ್ಧ. ಈ ಮಹಾಕಾವ್ಯದ ಪ್ರತಿಯೊಂದು ಪಾತ್ರವೂ ನಮಗೆ ಒಂದೊಂದು ದೊಡ್ಡ ಪಾಠ ಕಲಿಸುತ್ತೆ. ಭೀಷ್ಮನ ಕಥೆ ನೋಡಿದರೆ ನ್ಯಾಯವನ್ನೇ ಕುರುಡಾಗಿಸುವ ಪ್ರತಿಜ್ಞೆಗಳು ಎಷ್ಟು ಅಪಾಯಕಾರಿ ಅಂತ ತಿಳಿಯುತ್ತೆ. ಕರ್ಣನಿಂದ ಒಬ್ಬ ಎಷ್ಟೇ ಒಳ್ಳೆಯವನಾಗಿದ್ರೂ ನಿಷ್ಠೆಯನ್ನ ಧರ್ಮಕ್ಕಿಂತ ಮೇಲಿಟ್ಟಾಗ ಆಗುವ ವಿನಾಶ ಅರ್ಥ ಆಗತ್ತೆ. ದ್ರೌಪದಿಯ ಅಪಮಾನ ಮಹಿಳೆಯರಿಗೆ ಅಗೌರವ ತೋರಿದರೆ ಇಡೀ ಸಮಾಜವೇ ಹೇಗೆ ನಾಶವಾಗತ್ತೆ ಅಂತ ಎಚ್ಚರಿಸುತ್ತೆ. ಇನ್ನು ಅರ್ಜುನ ಮನುಷ್ಯನ ಅತಿ ದೊಡ್ಡ ಯುದ್ಧ ಇರೋದು ಹೊರಗಿನ ಶತ್ರುಗಳ ಜೊತೆಗಲ್ಲ, ಅವನ ಸ್ವಂತ ಅನುಮಾನಗಳ ವಿರುದ್ಧವೇ ಅಂತ ನಿರೂಪಿಸ್ತಾನೆ. ಕಥೆಯ ಅಂತ್ಯದಲ್ಲಿ ಪಾಂಡವರು ಎಲ್ಲವನ್ನೂ ತ್ಯಜಿಸಿ ಹಿಮಾಲಯದ ಕಡೆಗೆ ಸ್ವರ್ಗದ ಪ್ರಯಾಣ ಬೆಳೆಸ್ತಾರೆ. ದಾರಿಯಲ್ಲಿ ಒಬ್ಬೊಬ್ಬರಾಗಿ ಕುಸಿದು ಬೀಳ್ತಾರೆ. ಕೊನೆಗೆ ಉಳಿಯೋದು ಯುಧಿಷ್ಠಿರ ಮತ್ತು ಅವನನ್ನ ಹಿಂಬಾಲಿಸ್ಕೊಂಡು ಬಂದ ಒಂದು ನಾಯಿ ಮಾತ್ರ. ಸ್ವರ್ಗದ ಬಾಗಿಲಲ್ಲೇ ಇಂದ್ರ, ಈ ನಾಯನ್ನ ಬಿಟ್ಟು ಬಾ ಅಂದಾಗ ಯುಧಿಷ್ಠಿರ ಖಡಾಖಂಡಿತವಾಗಿ ನಿರಾಕರಿಸ್ತಾನೆ. ಕೊನೆವರೆಗೂ ನಂಬಿ ಬಂದ ಜೀವವನ್ನ ಕೈಬಿಡೋದು ಅಧರ್ಮ ಅಂತಾನೆ. ಅಂದ್ರೆ ನಿಜವಾದ ಧರ್ಮ ಅನ್ನೋದು ರಾಜ್ಯ ಗೆಲ್ಲೋದಲ್ಲ, ಅದು ಅಚಲವಾದ ಕರುಣೆ ಮತ್ತು ನಿಸ್ವಾರ್ಥತೆ ಅನ್ನೋದನ್ನ ಇದು ಅದ್ಭುತವಾಗಿ ಸಾಬೀತುಪಡಿಸುತ್ತೆ. ಮಹರ್ಷಿ ವ್ಯಾಸರ ಆ ಒಂದು ಮಾತು ಎಷ್ಟು ಅದ್ಭುತವಾಗಿದೆ ಅಲ್ವಾ? ಮಹಾಭಾರತದಲ್ಲಿರುವುದು ಪ್ರಪಂಚದಲ್ಲಿದೆ, ಇಲ್ಲಿ ಇಲ್ಲದಿರುವುದು ಬೇರೆಲ್ಲೂ ಇಲ್ಲ. ಖಂಡಿತವಾಗಿಯೂ ಈ ಮಹಾಕಾವ್ಯ ಮಾನವ ಸ್ವಭಾವವನ್ನ, ನಮ್ಮ ಪ್ರತಿಯೊಂದು ಭಾವನೆಯನ್ನ ಎಷ್ಟು ಆಳವಾಗಿ ಹಿಡಿದಿಟ್ಟಿದೆ ಅಂದ್ರೆ, ಇಂದಿನ ನಮ್ಮ ಜೀವನದ ಪ್ರತಿಯೊಂದು ಸಂಘರ್ಷಕ್ಕೂ, ಪ್ರತಿಯೊಂದು ಪ್ರಶ್ನೆಗೂ ಇದರಲ್ಲಿ ಉತ್ತರವಿದೆ. ಒಂದು ಕ್ಷಣ ಯೋಚಿಸಿ, ಅಂತಿಮ ಕುರುಕ್ಷೇತ್ರ ಇರೋದು ನಮ್ಮೆಲ್ಲರ ಹೃದಯದೊಳಗೆ ಆಗಿದ್ರೆ, ಇಂದು ನಮ್ಮ ಆಂತರಿಕ ಯುದ್ಧದಲ್ಲಿ ಯಾವ ಕಡೆ ಗೆಲ್ತಾ ಇದೆ? ಧರ್ಮವೋ ಅಥವಾ ಅಹಂಕಾರವೋ? ಈ ಅತ್ಯಂತ ಶಕ್ತಿಯುತವಾದ ಪ್ರಶ್ನೆಯನ್ನ ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ನಮ್ಮದೇ ನೈತಿಕ ಆಯ್ಕೆಗಳ ಬಗ್ಗೆ ಸ್ವಲ್ಪ ಯೋಚಿಸೋಣ. ಈ ವಿಶ್ಲೇಷಣೆ ಮಹಾಭಾರತದ ಆಳವನ್ನ ಮತ್ತು ಅದರ ಹಿಂದಿರುವ ಆಧ್ಯಾತ್ಮಿಕ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ರೋಚಕ ವಿಷಯದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.